ಹೆಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಇಶ್ಯೂಸ್ ನ್ಯಾಚುರಲ್ 2.0 ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ವೆಯ್ಟ್ ಲಾಸ್ನ 12ನೇ ದಿವಸದಲ್ಲಿ ಏನೆಲ್ಲ ತಿಂತಾ ಇದ್ದೀನಿ ಅನ್ನೋದನ್ನು. ಹೆಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲ ದಿವಸದ ಹಾಗೇನೂ ಇವತ್ತು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣ ಚಿಯಾ ಸೀಡ್ಸ್ನ ವಾಟರ್ 1.5 ಗ್ಲಾಸ್ನಷ್ಟು ಕುಡಿತಾ ಇದ್ದೀನಿ. ಹಾಗೆಯೇ ಡಿಯರ್ಸ್, ಚಿಯಾ ಸೀಡ್ಸನ್ನು 2 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಕುಡಿಯೋಕ್ಕೆ ಹೋಗಬಾರ್ದು. ಇದು ಮೇಯ್ನ್ ಆಗಿ ನಮ್ಮ ಹಸಿವನ್ನು ಕಡಿಮೆಗೊಳಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಡಿಯರ್ ಫ್ರೆಂಡ್ಸ್, ಇವಾಗ 2 ಟೇಬಲ್ ಸ್ಪೂನ್ನಷ್ಟು ಕೋಕೋ ಪೌಡರ್ ತಗೊಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಸಮಯದಲ್ಲಿ ಕೋಕೋ ಪೌಡರ್ ಯೂಸ್ ಮಾಡೋದ್ರಿಂದ ಮೇಯ್ನ್ ಆಗಿ ನಮಗೆ ಸ್ಟ್ರೆಸ್ ಇರ್ಬೋದು, ವೀಕ್ ಆಗಿರ್ಬೋದು, ಈ ರೀತಿಯೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ನಾವು ಈ ಒಂದು ಕೋಕೋ ಪೌಡ್ರನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ವೀಕ್ ಆಗೋದನ್ನು ತಡೆಗಟ್ಟುತ್ತೆ. ಹಾಗೆಯೇ ಸ್ಕಿನ್ ಹೆಲ್ತಿಗೆ ತುಂಬಾ ಒಳ್ಳೆಯದು. 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ತಗೊಂಡಿದ್ದೀನಿ. ಹಾಗೆಯೇ 1 ಕಪ್ನಷ್ಟು ಹಾಲನ್ನು ಸ್ವಲ್ಪನೇ ಮಿಶ್ರಣ ಮಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ನಾವು ಇಲ್ಲಿ ವೆಯ್ಟ್ ಲಾಸ್ ಮಾಡೋದ್ರಿಂದ ಇದಕ್ಕೆ ಯಾವುದೇ ರೀತಿ ಶುಗರನ್ನು ಆ್ಯಡ್ ಮಾಡ್ತಾ ಇಲ್ಲ. ಹಾಗಾಗಿ ಒಂದು 2 ಮಿನಿಟ್ಸ್ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ರೋಸ್ಟ್ ಮಾಡಿ ತೆಗಿಬೇಕು. ನಂತರ ಇದಕ್ಕೆ ಎಂಡಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಗೀ ಹಾಕ್ತಾ ಇದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಕಹಿ ಇರುತ್ತೆ, ಅದಕ್ಕೋಸ್ಕರ ಗೀ ಹಾಕುವಾಗ ಒಂಥರ ಬೇರೆ ಸ್ಮೆಲ್ ಸಿಗುತ್ತೆ, ಫ್ಲೇವರ್ ಬೇರೆ ಸಿಗುತ್ತೆ. ಇವಾಗ 3 ಬ್ರೌನ್ ಬ್ರೆಡ್ ತಗೊಂಡಿದ್ದೀನಿ. ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಈ ಒಂದು ಕೋಕೋ ಪೌಡ್ರನ್ನ ಸಿರಪ್ ಕೂಡ ತಗೊಂಡಿದ್ದೀನಿ. ಹಾಗೆಯೇ 1 ಗ್ಲಾಸ್ನಷ್ಟು ವಿದೌಟ್ ಶುಗರ್ ಮಿಲ್ಕ್ ಕೂಡ ತಗೊಳ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ನಾವಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ಟೇಸ್ಟ್ಗೋಸ್ಕರ ಅಲ್ಲ ತಿನ್ನೋದು, ಬಟ್ ನಮ್ಮ ಹೆಲ್ತ್ಗೋಸ್ಕರ. ಇನ್ನು ನಾನಿಲ್ಲಿ 2 ಮೊಟ್ಟೆಯನ್ನು ತಗೊಂಡಿದ್ದೀನಿ. ನಮ್ಮ ಬಾಡಿ ಅಂತೂ ವೀಕ್ ಆಗಬಾರ್ದು, ನಮ್ಮ ಸ್ಕಿನ್ ಕೂಡ ಹೆಲ್ದಿ ಆಗಿರಬೇಕು ಅಂದರೆ ಈ ರೀತಿಯ ಫುಡ್ಡನ್ನೇ ನಾವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಜಾಸ್ತಿಯಾಗಿ ವೆಯ್ಟ್ ಲಾಸ್ ಮಾಡೋ ಸಮಯದಲ್ಲಿ ಡಿಯರ್ ಫ್ರೆಂಡ್ಸ್, ನನಗೆ ಯಾವ ರೀತಿ ವೆಯ್ಟ್ ಲಾಸ್ ಮಾಡೋವಾಗ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ, ನಾನು ಕಡಿಮೆ ಕ್ಯಾಲರೀಸು ಫುಡ್ಡು ತಿನ್ನೋವಾಗ ನನಗೆ ಜಾಸ್ತಿಯಾಗಿ ಎಫೆಕ್ಟ್ ಆಗೋದು ನನ್ನ ಮುಖದ ಭಾಗ. ಅಂದರೆ ಮುಖ ಒಟ್ಟಿ ಹೋಗುತ್ತೆ. ಹಾಗೆಯೇ ಒಂಥರ ವ್ರಿಂಕಲ್ಸ್, ನೆರಿಗೆ ಬಂದಾಗ ಒಂಥರ ಫೀಲ್ ಇರುತ್ತೆ. ಅದಕ್ಕೋಸ್ಕರ ನಾವು ಸರಿಯಾದ ರೀತಿಯ ಪೋಷಕಾಂಶಗಳು ಇಲ್ಲದೆ ನಮ್ಮ ವೆಯ್ಟನ್ನು ಕಡಿಮೆ ಮಾಡೋದ್ರಿಂದ ನಮಗೆ ಯಾಕಾಗಿ ಈ ಒಂದು ವೆಯ್ಟ್ ಕಡಿಮೆ ಆಗಿದ್ವಿ ಅನ್ನೋದನ್ನು ಒಂಥರ ಫೀಲ್ ಇರುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡೋ ಸಮಯದಲ್ಲಿ ಶುಗರ್ ಕಂಟ್ರೋಲ್ ಮಾಡಿದರೆ ನಮಗೆ ಒಂದು 3 kg ಆದರೂ ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ. ಶುಗರ್ ಮಾತ್ರ ಕಂಟ್ರೋಲ್ ಮಾಡಿ, ಅಷ್ಟು ಪವರ್ ಶುಗರ್ನಲ್ಲಿದೆ. ಅಂದರೆ ಶುಗರ್ ನಮ್ಮ ವೆಯ್ಟ್ ಗೇಯ್ನ್ ಮಾಡೋದಲ್ಲ, ಶುಗರ್ನಿಂದ ಹಲವಾರು ರೀತಿಯ ಹೆಲ್ತ್ ಇಶ್ಯೂಸ್ ಬರುತ್ತೆ. ಡಿಯರ್ ಫ್ರೆಂಡ್ಸ್, ಬೆಳಗ್ಗೆ 11 ಗಂಟೆಗೆ ನಾನು ಈ ಒಂದು ಎಳ್ಳು ಪೌಡರನ್ನು ತಿಂತಾ ಇದ್ದೀನಿ. ಓಕೆ, 2 ಟೇಬಲ್ ಸ್ಪೂನ್ ಎಳ್ಳು ಪೌಡರ್, ಅದರ ಜೊತೆಗೆ 1.5 ಗ್ಲಾಸ್ನಷ್ಟು ನೀರನ್ನು ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ನಾನು ಕಂಪಲ್ಸರಿಯಾಗಿ ಫಾಲೋ ಮಾಡ್ತೀನಿ. ಯಾಕೆಂದರೆ ನಮಗೆ ಗೊತ್ತಿಲ್ಲದೆ ಸೆಸಮೆ ಸೀಡ್ಸ್ ನಮಗೆ ಅವಶ್ಯಕತೆ ಇರುವಂಥ ಪೋಷಕಾಂಶಗಳು ಬಾಡಿಗೆ ಸಪ್ಲೈ ಮಾಡುತ್ತೆ. ಇದೊಂಥರ ಹಲವಾರು ರೀತಿಯ ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಎಳ್ಳು ಪೌಡರ್ ತಿನ್ನೋದ್ರಿಂದ. ಸಣ್ಣ ಮಕ್ಕಳಿಗೂ ಕೂಡ ಎಳ್ಳು ಪೌಡರನ್ನು ಕೊಡ್ಬೋದು. ಹಾಗೆಯೇ ಮಧ್ಯಾಹ್ನ 1 ಗಂಟೆಗೆ 3 ಮೊಟ್ಟೆ ಅದರ ಹಳದಿ ಒಟ್ಟಿಗೆ ತಿಂತಾ ಇದ್ದೀನಿ. ಹಾಗೆಯೇ ಕುಕ್ಕುಂಬರ್ ಆ್ಯಂಡ್ ಕ್ಯಾರೆಟ್ ಕೂಡ ತಗೊಂಡಿದ್ದೀನಿ. ನಾವಿಲ್ಲಿ ಮೊಟ್ಟೆಯ ಹಳದಿ ಭಾಗವನ್ನು ಯಾಕೆ ತಿನ್ನಬೇಕು ಅಂದರೆ, ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಯಾವುದೇ ರೀತಿಯ ಕಾರ್ಬೋಹೈಡ್ರೇಟ್ನಂತಹ ಫುಡ್ಡನ್ನು ಸೇವಿಸ್ತಾ ಇಲ್ಲ. ಡೈಲಿ ಒಂದು ಹೊತ್ತು 20% ಆದರೂ ಕಾರ್ಬೋಹೈಡ್ರೇಟ್ನಂತಹ ಫುಡ್ಡನ್ನು ಸೇವಿಸಿದರೆ ಮಾತ್ರ ನಮಗೆ ಎನರ್ಜಿ ಸಪ್ಲೈ ಆಗೋದು. ಅದಕ್ಕೋಸ್ಕರ ಈ ಒಂದು ಎಗ್ನ ಹಳದಿಯಲ್ಲಿ ಧಾರಾಳವಾಗಿ ಸ್ಯಾಚುರೇಟೆಡ್ ಫ್ಯಾಟ್ ಅಡಗಿರೋದ್ರಿಂದ ನಮಗೆ ಈ ಒಂದು ಮೊಟ್ಟೆಯ ಹಳದಿ ಭಾಗವನ್ನು ತಿನ್ನೋದ್ರಿಂದ ನಮಗೆ ಎನರ್ಜಿ ಸಪ್ಲೈ ಮಾಡೋಕ್ಕಂತೂ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇನ್ನು ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಎಲ್ಲ ಇರುವವರು ಎಗ್ ಹಳದಿಯನ್ನು ಸ್ಕಿಪ್ ಮಾಡಿ. ಫ್ರೆಂಡ್ಸ್, ಈವ್ನಿಂಗ್ 5 ಗಂಟೆಗೆ ನನಗೆ ಟೀ ಅಂತೂ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಹೊರಗಡೆಯಿಂದ ಈ ಒಂದು ಬಜ್ಜಿ ತಂದಿದ್ದೆ. ಅದರ ಜೊತೆಗೆ ವಿತೌಟ್ ಶುಗರ್ ಇರುವಂಥ ಈ ಒಂದು ಟೀಯನ್ನು ಕುಡಿತಾ ಇದ್ದೀನಿ, ಬ್ಲ್ಯಾಕ್ ಟೀಯನ್ನು ಕುಡಿತಾ ಇದ್ದೀನಿ. ನನಗಂತೂ ಈವ್ನಿಂಗ್ ತುಂಬ ಹಸಿವಾಗಿತ್ತು ವಾಕ್ ಮಾಡಿ ಬರೋವಾಗ. ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡೋವಾಗಂತೂ ಇಂತಹ ಹೈ ಕ್ಯಾಲೋರೀಸ್ ಇರುವಂತಹ ಎಣ್ಣೆ ಪದಾರ್ಥವನ್ನು ಕಂಟ್ರೋಲ್ನಲ್ಲಿಡೋಕ್ಕೆ ಟ್ರೈ ಮಾಡಿ.
ಹಾಗೆಯೇ ಡಿಯರ್ಸ್, ನನ್ನ ಡಿನ್ನರ್ನ 6:30 ಮುಂಚಿತವಾಗಿ ಮುಗಿಸ್ತಾ ಇದ್ದೀನಿ. 1 ಕಪ್ ಅಂದರೆ 40 ಗ್ರಾಮ್ನಷ್ಟು ಓಟ್ಸನ್ನು ತೆಕ್ಕೊಂಡಿದ್ದೀನಿ. ಹಾಗೆಯೇ ಡಿಯರ್ಸ್, ಇಲ್ಲಿ ನಾನು 1 ಕುಕುಂಬರನ್ನು ತೆಕ್ಕೊಂಡಿದ್ದೀನಿ. ವೆಯ್ಟ್ ಲಾಸ್ ಮಾಡೋ ಸಮಯದಲ್ಲಿ ಎಷ್ಟು ಕುಕುಂಬರ್ ತಿಂದರೂ ಕೂಡ ಅಷ್ಟೇ ಒಳ್ಳೆಯದು. ಒಂದೊಂದು ಕುಕುಂಬರಲ್ಲಿ ಇರೋವಂಥ ಕ್ಯಾಲರೀಸ್ ಅಂದರೆ 30 ಮಾತ್ರ. ಹಾಗೆಯೇ ಇದು 0 ಫ್ಯಾಟ್. ಓಕೆ, ಹಾಗೆಯೇ ಈ ಒಂದು ಕುಕುಂಬರನ್ನು ತಿನ್ನೋದ್ರಿಂದ ನಮ್ಮ ಬಾಡಿಯಂತೂ ಹೈಡ್ರೇಟ್ ಮಾಡುತ್ತೆ. ಹಾಗೆಯೇ ಮುಖದಲ್ಲಿ ಪೋರ್ಸ್ ಎಲ್ಲ ಬರೋದಾಗೆ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ಬೆಳಗ್ಗೆಯಿಂದ ನಾವು ಫುಡ್ ಕಂಟ್ರೋಲ್ ಮಾಡಿ ಈವ್ನಿಂಗ್ ಅಂತೂ ಬೇಕರಿಯಿಂದ ತಂದಿರುವಂಥ ಫುಡ್ನಲ್ಲಿ ಹೈ ಕ್ಯಾಲರೀಸ್ ಇರೋದ್ರಿಂದ ಇವತ್ತು ಬೇಗನೆ ನನ್ನ ಡಿನ್ನರ್ನ ಮುಗಿಸ್ತಾ ಇರೋದು. ಹಾಗೆ ಡಿಯರ್ಸ್, ರಾತ್ರಿ ಮಲಗು 1 ಗಂಟೆ ಮುಂಚಿತವಾಗಿ ಸೇಮ್ ಫ್ಯಾಟ್ ಕಟ್ಟರ್ ಡ್ರಿಂಕ್ಸನ್ನು ಕುಡಿತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಡೇ 1ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು.